ಏನಂದ್ರೆ ಈಗಿನ ಕಾಲದ ಹುಡುಗಿರು ಒಬ್ಬೊಬ್ಬರೇ ಓಡಾಡೋದಾಗ್ಲಿ ಅವ್ರ ಸೇಫ್ಟಿ ಮೇನ್ ಅದನ್ನ ಚೆನ್ನಾಗಿ ತೋರಿಸಿ ಎಲ್ಲ ಚೆನ್ನಾಗಿದೆ. ಪರ್ಟಿಕ್ಯುಲರ್ ಅಂದ್ರೆ ಅದೇ ವುಮೆನ್ ಓರಿಯೆಂಟೆಡ್ ಮೂವಿ ಎಲ್ಲ ಚೆನ್ನಾಗಿದೆ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಇವತ್ತು ಬ್ಯಾಂಗ್ಳೂರ್ ಹೇಗೆ ನಡೀತಾ ಇದೆಯೋ ಅದು ತುಂಬಾ ಚೆನ್ನಾಗಿ ತೋರಿಸ್ತಾರೆ. ಅದೇನು ತುಂಬಾ ಹೆಣ್ಮಕ್ಳು ತುಂಬಾ ಜನ ನೋಡ್ಬೇಕು ಸರ್. ಚೆನ್ನಾಗಿದೆ, ಮೂವಿ ತುಂಬಾ ಚೆನ್ನಾಗಿದೆ ಏನ್ ಇಷ್ಟ ಆಯ್ತು ಸರ್? ಸರ್ ಎಲ್ಲ ಚೆನ್ನಾಗಿ ಇಷ್ಟ ಆಯ್ತು, ಎಲ್ಲ ಇಷ್ಟ ಆಯ್ತು. ನಾನು ಒಂದು ಆಕ್ಟ್ ಮಾಡಿದ್ದೆ ಅದರಲ್ಲಿ. ಓಕೆ, ತುಂಬಾ ಚೆನ್ನಾಗಿದೆ ಸರ್. ಎಲ್ಲ ಕ್ಯಾರೆಕ್ಟರ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಮತ್ತೆ ಹೀರೋ ಚೆನ್ನಾಗಿ ಮಾಡಿದ್ದಾರೆ. ಆ ಕ್ಯಾರೆಕ್ಟರ್ ಚೆನ್ನಾಗಿದೆ ಸರ್. ಹಾ ಸರ್, ಚೆನ್ನಾಗಿದೆ. ವುಮೆನ್ ಓರಿಯೆಂಟೆಡ್ ಆಕ್ಚುಲಿ ಈಗಿನ ಜನರೇಷನ್ಗೆ ಬೇಕು ಇಂಥ ಫಿಲಮ್ಸ್. ಎಲ್ಲ ಹೆಣ್ಮಕ್ಳಿಗೂ ಧೈರ್ಯ ಬರಬೇಕು. ನೈಸ್, ಇಷ್ಟ ಆಯ್ತು. ವುಮೆನ್ ಸ್ಕ್ರಿಪ್ಟ್ ಚೆನ್ನಾಗಿತ್ತು, ಲೈಕ್ ಸ್ಟೋರಿ ಚೆನ್ನಾಗಿದೆ, ಆಕ್ಟಿಂಗ್ ಚೆನ್ನಾಗಿದೆ. ಮೆಸೇಜ್ ಏನಂದ್ರೆ ಎಲ್ಲ ವುಮೆನ್ಸ್ಗೂ ಈಗಿನ ಕಾಲದಕ್ಕೆ ಧೈರ್ಯ ಬರಬೇಕು. ಹೆಂಗೆ ಲೈಕ್ ನೈಟ್ ಆದ್ರಿ ಬೆಳಗ್ಗೆ ಆಗ್ಲಿ ಹೆಂಗೆ ಲೈಕ್ ಧೈರ್ಯವಾಗಿ ಓಡಾಡ್ಬೇಕು ಅನ್ನೋದು. ಲೈಕ್ ಮೆನ್ಸ್ ಹೆಂಗ್ ಸಪೋರ್ಟ್ ಮಾಡ್ತಾರೆ, ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ, ಅದರಲ್ಲಿ ಗೋ ಪಾಸಿಟಿವ್ ಅಷ್ಟೇ. ತುಂಬಾ ಚೆನ್ನಾಗಿತ್ತು. ಅದು ಸ್ಕ್ರಿಪ್ಟ್ ಚೆನ್ನಾಗಿತ್ತು, ಸ್ಕ್ರೀನ್ ಪ್ಲೇ ಎಲ್ಲ ಚೆನ್ನಾಗಿದೆ. ಮೂವಿ ತುಂಬಾ ಚೆನ್ನಾಗಿದೆ. ಇನ್ಸ್ಪೈರಿಂಗ್ ಮೂವಿ, ವೆರಿ ಇನ್ಸ್ಪೈರಿಂಗ್. ವೈ ಹೆಣ್ಮಕ್ಳಿಗೆ ಹೆಂಗಿರ್ಬೇಕು ಅನ್ನೋದನ್ನ ತೋರಿಸಿದ್ದಾರೆ. ಎಲ್ಲಾ ಹೆಣ್ಮಕ್ಳು ಬಂದು ಈ ಮೂವಿನ ನೋಡ್ಬೇಕು, ಎಲ್ಲರೂ ಪ್ರೋತ್ಸಾಹಿಸಬೇಕು. ವೆರಿ ಇನ್ಸ್ಪೈರಿಂಗ್. ಎವ್ರಿಬಡಿ ಶುಡ್ ಕಮ್ ವಾಚ್. A really good movie, a very reliable message they gave, and social awareness to the society. Thank you. ಹೆಣ್ಮಕ್ಳು ತಂದೆ ತಾಯಿ ಬಂದು ತೋರ್ಸ್ಕೊಂಡು ಹೋಗ್ಬೇಕು. ಹೆಣ್ಮಕ್ಳಿಗೆ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಆಗೋದನ್ನ ಇದ್ರಲ್ಲಿ ಸ್ವಲ್ಪ ಹೆಣ್ಮಕ್ಳು ಧೈರ್ಯವಂತಾಗಿ. ಖುಷಿ ಆಗುತ್ತೆ. ಇವಾಗ ರೆಸ್ಪಾನ್ಸ್ ತುಂಬಾನೇ ಚೆನ್ನಾಗಿದೆ. ಒಂಥರ ನಾನು ಏನ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ತುಂಬಾನೇ ಖುಷಿ ಇದಾರೆ. ಸೊ ನಾವು ಹೊಸದಾಗಿ ಮಾಡಿದ್ರು ಯಾರಿಗೂ ಹೊಸಬ್ರು ಮಾಡಿದಾರೆ ಅಂತ ಅನ್ಸ್ತಿಲ್ಲ. ತುಂಬಾನೇ ಒಳ್ಳೆ ಮೆಸೇಜ್ ಇರೋಂಥ ಸಿನಿಮಾ. ಸೊ ದಯವಿಟ್ಟು ನೋಡಿ. ಇನ್ನು ಹಂಗೆ ತುಂಬಾ ಜನಕ್ಕೆ ಎಲ್ಲರೂ ಶೇರ್ ಮಾಡ್ತಾರೆ. ತುಂಬಾ ಜನಕ್ಕೆ ಎಷ್ಟೋ ಜನ ಕಣ್ಣಲ್ಲಿ ನೀರು ಹಾಕೊಂಡಿದ್ದಾರೆ. ಸೊ ಅಷ್ಟು ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಸೊ ನಮ್ಗೆ ಅದೇ ಖುಷಿ. ಸೊ ದಯವಿಟ್ಟು ಧೃತಿ ಸಿನಿಮಾ ನೋಡಿ, ಬನ್ನಿ, ನಮ್ಮಂತ ಹೊಸಬ್ರಿಗೆ ಸಪೋರ್ಟ್ ಮಾಡಿ. ಸೊ ಅದೇ ಇಂಪಾರ್ಟೆಂಟ್. ನಿಮ್ಮ ಸಪೋರ್ಟೇ ನಮ್ಗೆ ಇಂಪಾರ್ಟೆಂಟ್. ಮನೇಲಿ ಕುತ್ಕೊಂಡು ಸಿನಿಮಾ ಅಲ್ಲ, ಥಿಯೇಟರ್ಗೆ ಬನ್ನಿ, ಥಿಯೇಟರ್ಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತೀವಿ. ಥ್ಯಾಂಕ್ ಯು ಸೊ ಮಚ್. ತುಂಬಾ ಚೆನ್ನಾಗಿದೆ ಸರ್. ಎಲ್ಲರೂ ತುಂಬಾನೇ ಯಾರಿಗೂ ಬೋರ್ ಆಗಿಲ್ಲ. ಫಸ್ಟ್ ಆಫ್ ಆಲ್ ಎಲ್ಲರೂ ಏನೋ ತುಂಬಾ ಬೇಗ ಸಿನಿಮಾ ಹೋಯ್ತು ಅಂತ ಅನಿಸ್ತಾ ಇದೆ. ಸೊ ಅದೇ ನಮ್ಗೆ ಫಸ್ಟ್ ಗೆಲ್ವೆ ಅಲ್ಲಿ, ಯಾಕಂದ್ರೆ ಯಾರಿಗೂ ಬೋರ್ ಆಗ್ತಿಲ್ಲ. ಸೊ ಅದೇ ಮೇನ್ ಇಂಪಾರ್ಟೆಂಟ್. ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಒಂದು ಏನ್ ಪ್ರೆಸೆಂಟ್ ಸಿಚುವೇಶನ್ ನಡೀತಾ ಇದೆ ಅದನ್ನ ಲೈಕ್ ಹೆಂಗೆ ಫೇಸ್ ಮಾಡ್ಬೇಕು ಅಂತ ಆಕ್ಚುಲಿ ನಿಜವಾಗ್ ತುಂಬಾ ಟಚಿಂಗ್ ಆಗಿತ್ತು. ಸಕ್ಕತ್ತಾಗಿದೆ ಮೂವಿ. ಎಲ್ಲಾರು ಮಸ್ಟ್ ವಾಚ್. ಅಂದ್ರೆ ಮೆಸೇಜು ಇದೆ, ಹೆಂಗೆ ಎಲ್ಲಾರು ಸೇರಿದ್ರೆ ಏನ್ ಬೇಕಾದ್ರೆ ಮಾಡ್ಬೋದು. ಅಂಡ್ ಈಗಿನ ಕಾಲದಲ್ಲಿ ಒಬ್ರಿಗೊಬ್ರು ಹೆಲ್ಪ್ ಮಾಡಕ್ಕೆ ಬರಲ್ಲ. ಅಂಡ್ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಬಂದು ಥಿಯೇಟರ್ಸ್ ಅಲ್ಲಿ ಫ್ರೀ ಮೆಸೇಜ್ ಅಷ್ಟೇ ಅಲ್ಲ, ಎಂಟರ್ಟೈನ್ಮೆಂಟ್ ತಗೊಂಡ್ ಬರ್ತಾ ಇದೀವಿ. ಸೊ ಈ ವೀಕೆಂಡ್ ಎಲ್ಲರೂ ಫ್ರೀ ಮಾಡ್ಕೊಂಡ್ರೆ ಎಂಟರ್ಟೈನ್ಮೆಂಟ್ ಮೆಸೇಜು ಎಲ್ಲ ಇರುವಂತ ಸಿನಿಮಾ, ಒಂದೊಳ್ಳೆ ಪವರ್ ಪ್ಯಾಕ್ ಪರ್ಫಾರ್ಮೆನ್ಸ್ ಇರುವಂತ ಸಿನಿಮಾ ನೀವು ನೋಡ್ಬೋದು. ಎಲ್ಲರೂ ದಯವಿಟ್ಟು ಥಿಯೇಟರ್ ಬಂದು ಸಪೋರ್ಟ್ ಮಾಡಿ. ಒಂದೊಳ್ಳೆ ಸಿನಿಮಾ ತಂದಿದೆ, ಒಂದು ಯಂಗ್ ಟೀಮು, ಹೊಸ ಟೀಮ್ ತಂದಿದೆ. ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಈ ತರ ಸಿನಿಮಾಗಳು ಇನ್ನ ಮಾಡೋಷ್ಟು ನಮಗ್ ಹುಮ್ಮಸ್ ಬರುತ್ತೆ. ಅನ್ಎಕ್ಸ್ಪೆಕ್ಟೆಡ್ ರೆಸ್ಪಾನ್ಸ್ ಬಂತು. ಅಂದ್ರೆ ನಾವೊಂದು ಅಪ್ರೋಚ್ ಅಂದ್ರೆ ಇದೊಂದು ಸಿನಿಮಾ ತರ ಅಲ್ಲದ್ರೆ ಒಂದು ರಿಯಲಿಸ್ಟಿಕ್ ಅಪ್ರೋಚ್ ಕೊಡ್ಬೇಕು ಅಂತ ಅನ್ಕೊಂಡಿದ್ವಿ, ಪ್ಲಸ್ ಎಂಗೇಜಿಂಗ್ ಮಾಡ್ಬೇಕು ಅಂತ. ಅದ್ರಲ್ಲಿ ಜನ ಹೇಳ್ತಿರೋದು ನಾವು ಅನ್ಕೊಂಡಿದ್ದು ಎರಡು ಒಂದೇ ತರ ಬಂದಿರೋದ್ರಿಂದ ಖುಷಿ ಆಗ್ತಿದೆ. ಅಂಡ್ ನಿಮ್ ಕಡೆಯಿಂದ ಸಪೋರ್ಟ್ ಇರ್ಬೇಕು. ಅಂದ್ರೆ ಸುಮಾರು ಜನ ಬಂದು ನೋಡ್ಬೇಕು. ಅಂದ್ರೆ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ ಹೇಗಿದೆ ಅಂತ. ಸೊ ಒಂದು ಟ್ರೈ ಕೊಡಿ, ಡೆಫಿನೆಟ್ಲಿ ನಿಮ್ಗೆ ಅಂತೂ. ಡೈರೆಕ್ಟರ್ ಸರ್ ಹೇಳ್ತಿದ್ರು ನಿರ್ಭಯ ಕೇಸ್ ಬಗ್ಗೆ, ಬಟ್ ನಾಟ್ ಜಸ್ಟ್ ಅಂತ ದೊಡ್ಡ ದೊಡ್ಡ ಕೇಸಸ್ ಅಲ್ಲ, ಎವ್ರಿ ಡೇ ಆಗುವಂತ ಫೇಸ್ ಮಾಡುವಂತ ಸಿಚುವೇಶನ್ ಇದು. ಸೊ ಎವ್ರಿ ಗರ್ಲ್ ಫೇಸಸ್ ದಿಸ್ ಎವ್ರಿ ನೈಟ್ ವೆನ್ ಶಿ ಇಸ್ ಗೋಯಿಂಗ್ ಔಟ್ ಸೈಡ್. ಸೊ ಯಾರೇ ಹುಡುಗಿ ಬಂದು ಈ ಮೂವಿ ನೋಡಿದ್ರೆ 100% ರಿಲೇಟ್ ಮಾಡೇ ಮಾಡ್ತಾರೆ. ಆ ಭಯ ರಿಲೇಟ್ ಮಾಡೇ ಮಾಡ್ತಾರೆ. ಸೊ ನಮ್ದು ಜೆನ್ಯೂನ್ ಎಫರ್ಟ್ ಇದು ಟು ರೀಚ್ to take this important message and make you guys to reach that to you. And ಇಷ್ಟೊಂದು ಎಕ್ಸ್ಟ್ರೀಮ್ ಆಗಿ ಡೆಫಿನೆಟ್ಲಿ ಆಗಿಲ್ಲ, ಬಟ್ ಗಾಡಿ ಓಡಿಸ್ಕೋಬೇಕಾದ್ರೆ ಹೈ ಅಲರ್ಟ್ ಅಲ್ಲಿ ಯಾವಾಗ್ಲೂ ಇದ್ದೇ ಇರ್ತೀವಿ. ಲಾಕ್ ಆಗಿದೆ ಅಪ್ಪಂಗೆ ಲೈವ್ ಲೊಕೇಶನ್ ಕಳ್ಸೋದು ಅಥವಾ ಫ್ರೆಂಡ್ಸ್ ನಂಬರ್ಸ್ ಕಳ್ಸೋದು. ಸೊ ಇದು ಎವ್ರಿ ಡೇ ನಮ್ ಲೈಫ್ ಅಲ್ಲಿ ಎಲ್ಲ ಹುಡುಗಿಗೂ ಹಾಗೆ ಆಗುತ್ತೆ. ಸೊ ಸಿನಿಮಾದಲ್ಲಿ ನಿಮ್ಮ ಆಕ್ಟಿಂಗ್